ಬೀಳುವಂತ ಒಂದು ಕೆಲಸ ಅದು ಆಯ್ತಾ. ಅದು ಯುರೋಪಿಯನ್ ಕಂಟ್ರೀಸ್ಗೆ ಇರ್ಲಿ, ಕೆನಡಾದ ಮಾರ್ಕ್ ಕಾರ್ನೆಗೆ ಇರ್ಲಿ, ಅವ್ರಿಗೆ ಆಕ್ಚುಲಿ ಈಗ ಕೈ ಸುಟ್ಕೊಂಡಿರೋ ಜಾಗದಲ್ಲೇ ಮತ್ತೆ ಕೈ ಹಾಕ್ತಾ ಇದ್ದಾರೆ. ಸೊ ಇದು ಹೆಚ್ಚು ಕಾಲ ನಡೆಯೋದಿಲ್ಲ. ರಿಯಲ್ ಟ್ರಂಪ್ಗೆ ಆದಂತ ದೊಡ್ಡದೊಂದು ಚಿಂತೆ ಏನು ಅಂತ ಹೇಳಿದ್ರೆ, ನೋಡಿ, ಕೊರಿಯಾ ಆಗ್ಲಿ ಅಥವಾ ಜಪಾನ್ ಆಗ್ಲಿ ಟ್ರೇಡ್ ಡೀಲ್ ಮಾಡ್ಕೊಳ್ಳುವಾಗ 500 ಬಿಲಿಯನ್ $600 ಬಿಲಿಯನ್ ಆ ದೇಶಗಳು ಅಮೆರಿಕದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಕಂಡೀಷನ್ ಹಾಕಿದ್ರೆ ಆ ದೇಶಗಳು ಒಪ್ಕೊಂಡು. ನಮ್ಮ ಮೇಲೆ ಆ ಕಂಡೀಷನ್ ವರ್ಕ್ ಆಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅಮೆರಿಕದ್ದೇ ಲಾಕ್ ಹೀಡ್ ಮಾರ್ಟಿನ್, ಬ್ಲಾಕ್ ರಾಕ್, ಅದ್ ಜೊತೆನಲ್ಲಿ ಇದು ಗೂಗಲ್, ಮೈಕ್ರೋಸಾಫ್ಟ್, ಇವೆಲ್ಲ ಮತ್ತೆ ಆಪಲ್ ಅಷ್ಟೇ ಅಲ್ಲ, ಸ್ಪ್ಯಾನಿಷ್ ಕಂಪನಿ ಏರ್ಬಸ್, ಇದು ಇವೆಲ್ಲವೂ ಸಹ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಕ್ ಬರ್ತದೆ. ಟೆನ್ಸ್ ಆಫ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅಮೆರಿಕವನ್ನೇ ಬಿಟ್ಟು ಬರ್ತಾ ಇರುವಾಗ, ನಿಮ್ಮ ಕಂಪನಿಗಳೇ ಅಮೆರಿಕನ ಬಿಟ್ಟು ಬರ್ತಾ ಇರುವಾಗ ನಾವೇಕ್ ಇನ್ವೆಸ್ಟ್ ಮಾಡೋದು ಅಂತ ಇಂಡಿಯಾ ಹೇಳಿದಾಗ, ಆವಾಗ ಇಂಡಿಯಾನ ಈ ವಿಷಯದಲ್ಲಿ ಬಗ್ಸಕ್ ಆಗೋದಿಲ್ಲ. ಮತ್ತೆ ಇನ್ನು ಒಂದು ಅದೇ ಇಂಡಿಯಾ ಇದುವರೆಗೆ 27 EU ಕಂಟ್ರೀಸ್, EU ಬ್ಲಾಕ್, 4 ಕಂಟ್ರೀಸ್ EFTA ಬ್ಲಾಕ್, ಆಮೇಲೆ ಬ್ರಿಟನ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಒಮಾನ್, ದೆನ್ ಎಂತದು ಇದು UAE. ಅದಲ್ಲದೆ ಇಸ್ರೇಲ್ ಹೇಳ್ತಾ ಇರೋದನ್ನ ಬೆಂಜಮಿನ್ ನೇತನ್ಯಾಹು ತಮ್ಮ ಕಂಪ್ಲೀಟ್ ಡಿಫೆನ್ಸ್ ಪ್ರೊಡಕ್ಷನ್ ಇಂಡಿಯಾಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ಮುಂದಿನ ಇಕನಾಮಿಕ್ ಇದು ಜೈಂಟ್ ಇಂಡಿಯಾ ಆಗುತ್ತೆ ಅಂತ ಗೊತ್ತಾದಾಗ ಟ್ರಂಪ್ ತಮಗೆ ತಾವೇ ತಿಳ್ಕೊಂಡು ದಾರಿಗೆ ಬಂದಿದ್ದಾರೆ. ಓಕೆ, ಫೈನ್. ಕೇಶವ್ ಸರ್, ಈಗ ಅಮೆರಿಕ ಅಧ್ಯಕ್ಷನ ನಡವಳಿಕೆಗಳು, ಒಂದಷ್ಟು ವರ್ತನೆಗಳು ನಾವು ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಇಲ್ಲಿ ನೋಡಿ, ಯುನೆಸ್ಕೋ ವಿಚಾರದಲ್ಲಿ, WHO ವಿಚಾರದಲ್ಲಿ, ಮಾನವ ಹಕ್ಕು ಮಂಡಳಿಯಿಂದ ನಾನು ಆಚೆ ಬರ್ತೀನಿ ಅಂತ ಹೇಳಿ ಅಧ್ಯಕ್ಷ ಸೂಚನೆ ಕೊಟ್ಟಾಗಿದೆ. ಕೆಲವು ಕಡೆ ಬಂಧು ಆಗಿದೆ. ನೇಟೋನೇ ನನಗೂ ನೇಟೋಗೆ ಸಂಬಂಧ ಇಲ್ಲಪ್ಪ ಅಂತಾರೆ. ಯಾವ ನೇಟೋವನ್ನ ಒಂದು ಕಾಲಕ್ಕೆ ಅಮೆರಿಕ ಅಗೇನ್ಸ್ಟ್ ರಷ್ಯಾ ಜಸ್ಟ್ ಟು ಪ್ರೊಟೆಕ್ಟ್ ಯುರೋಪ್ನ ದೇಶಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಅಂತೇಳಿ ಹುಟ್ಟಾಕಿದ್ದಂಥ ಅಮೆರಿಕದಲ್ಲಿ ನಂಗೆ ನೇಟೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಟ್ರಂಪ್ ಕಡೆಯಿಂದ ಸೂಚನೆಗಳು ಸಿಗ್ತಾ ಇದೆ ನಮಗೆ. ಇದೆಲ್ಲವನ್ನು ಕಳ್ಕೊಂಡು ಮನುಷ್ಯ ಮಾಡಲಿಕ್ಕೆ ಏನಿದೆ ಅಂತ ಒಂದು ಸಹಜವಾಗಿರ್ತಕ್ಕಂಥ ಪ್ರಶ್ನೆ. ಇದರ ಅಲ್ಲದೆ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಒಂದು ಕಡೆ, ಇನಿಷಿಯೇಟಿವ್ಸ್ ಒಂದು ಕಡೆ ಒಂದು ಮಾತು ಹೇಳ್ತಾ ಇದ್ದಾರೆ, ಎಚ್ಚರಿಕೆ ಕೊಟ್ಟಿದೆ ಭಾರತಕ್ಕೆ ಅಥವಾ ಅಮೆರಿಕಕ್ಕೆ ಅಥವಾ ಜನಗಳಿಗೆ ಅಂತ. ಏನು ಅಂತ ಹೇಳಿದ್ರೆ, ನೋಡಪ್ಪ, ಜಂಟಿ ಹೇಳಿಕೆ ಬರೋರ್ಗೂ ವೆಯ್ಟ್ ಮಾಡಿ, ಅಮೆರಿಕ ಮತ್ತು ಭಾರತ ನಡುವಿನ ಜಂಟಿ ಹೇಳಿಕೆ ಬರೋವರೆಗೂ ವೆಯ್ಟ್ ಮಾಡಿ, ಲಿಖಿತ ಪ್ರಕಟಣೆ ಬರುವವರೆಗೂ ಏನೂ ಇಲ್ಲ ಇಲ್ಲಿ ಅಂತ ನೀವು ಭಾವಿಸಿ, ಇದೊಂದು ರಾಜಕೀಯ ಸೂಚನೆ ಅಂತ ಮಾತ್ರ ನೀವು ಕನ್ಸಿಡರ್ ಮಾಡಬೇಕು ಅಂತ. ಇದರಾಚೆಗೆ ಆಗಲೇ ಪ್ರೇಮಶೇಖರ ಸರ್ ಹೆನ್ರಿ ಕಿಸಿಂಜರ್ ಬಗ್ಗೆ ಮಾತಾಡ್ತಾ ಇದ್ರು. ಹೆನ್ರಿ ಕಿಸಿಂಜರ್ ಒಂದು ಕಡೆ ವಿಯೆಟ್ನಾಂ ಯುದ್ಧ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದು, ಅಮೆರಿಕದ ಶತ್ರು ಆಗೋದು ಅಪಾಯಕಾರಿ, ಅಮೆರಿಕದ ಮಿತ್ರನಾಗೋದು ಅಥವಾ ಸ್ನೇಹಿತನಾಗೋದು ಮಾರಕ ಅಂತ ಹೇಳಿ. ಈ ಅಮೆರಿಕನ ಬಿಡಕ್ಕೂ ಆಗಲ್ಲ ಅಥವಾ ಶತ್ರುತ್ವ ಕಟ್ಕೊಳ್ಳೋಕ್ಕೂ ಆಗಲ್ಲ. ಯಾರು ಅಮೆರಿಕದ ಜೊತೆಲಿ ಇಲ್ವೋ ಅವ್ರನ್ನ ಶತ್ರು ಅಂತ ಕನ್ಸಿಡರ್ ಮಾಡ್ತೀನಿ ಅಂದಾಗ ಅಲಿಪ್ತ ನೀತಿಗೆ ಅವಕಾಶನೇ ಇಲ್ವಲ್ಲ ಇಲ್ಲಿ. ನಾನು ಆ ಬಣಕ್ಕೂ ಸೇರಲ್ಲಪ್ಪ, ಈ ಬಣಕ್ಕೂ ಸೇರಲ್ಲ, ಅಲಿಪ್ತವಾಗಿರ್ತದೆ, ಆ ನೀತಿಗೆ ಅವಕಾಶ ಇಲ್ಲ ಅಂದ್ರೆ ವ್ಯಾಪಾರದಲ್ಲಿ ಇದು ಯಾರಿಗೆ ಲಾಸ್ ಅಂತ? ಇದು ಒಂಥರ ವೆರಿ ಟ್ರಿಕ್ಕಿ ಸಿಚುವೇಶನ್, ಕ್ಯಾಶ್ 20 ಸಿಚುವೇಶನ್ ತರ ಇದೆ ಇದು. ಭಾರತಕ್ಕೆ ಪೂರ್ತಿಯಾಗಿ ಈ ಕಡೆ ಬ್ಲಾಕ್ಗೂ ಸೇರಕ್ಕಾಗಲ್ಲ, ಆ ಕಡೆ ಬ್ಲಾಕ್ಗೂ ಹೋಗಕ್ಕಾಗಲ್ಲ, ಆ ಸ್ಟೇಜ್ ಅಲ್ಲಿ ಇದೆ. ಯಾಕೆಂತಂದ್ರೆ ಇನ್ನೊಂದು ನಾವು ಇಂಡಿಯಾಗೆ ಸರ್, ಕೇಶವ್ ಸರ್, ಇಂಡಿಯಾಗೆ ಚೈನಾ ಮತ್ತು ಅಮೆರಿಕ ಅತ್ತ ದರಿ ಇತ್ತ ಪುಲಿಕತೆನ ಒಂದು ಹಾಲಿನ ಸರೋವರ, ಒಂದು ನೀರಿನ ಸರೋವರ, ಎರಡರಲ್ಲೂ ಮುಳುಗೆ ಸಾಯ್ತೀರಿ ಅಂತಲ್ಲ ಅಂತ. ಇಲ್ಲ, ಮುಳುಗಿ ಸಾಯ್ತೀವಿ ಅಂತ ನನಗೆ ಅನ್ಸಲ್ಲ. ಯಾಕೆಂದ್ರೆ ನಮ್ಗೆ ಆ ಶಕ್ತಿ ಇದೆ, ನಾವು ಒಂಟಿಯಾಗೂ ಫೇಸ್ ಮಾಡ್ಬೋದು. ಆದ್ರೆ ಇಲ್ಲಿ ಏನಾಗುತ್ತೆ, ಈಗ ಬಲಾಢ್ಯ 2 ರಾಷ್ಟ್ರಗಳ ನಡುವೆ ನಮ್ಮ ರಾಷ್ಟ್ರ ಸಿಲ್ಕಿರೋದ್ರಿಂದ, ಈಗ ಅವ್ರಿಗವರು ಆಗದೆ ಇರೋದ್ರಿಂದ, ಏನು ಅವ್ರ ನಡುವೆಯೂ ವೈರತ್ವ ಇರೋದ್ರಿಂದ, ಏನು ಎನಿಮೀಸ್ ಮೈ ಫ್ರೆಂಡ್ ತರ ನಾವು ಯಾವ ಸಂದರ್ಭದಲ್ಲಿ ಸ್ಟ್ಯಾಂಡ್ ತಗೋಬೇಕು ಅದನ್ನ ನ್ಯೂಟ್ರಲ್ ಆಗೇ ತಗೊಳ್ತಾ ಹೋಗಿದ್ದಾರೆ. ಯಾವಾಗ ರಷ್ಯಾದಿಂದ ನೀವು ಆಯಿಲ್ ತಗೋಬೇಡಿ ಅಂತ ಹೇಳಿದಾಗಿಲ್ಲ, ನಾವು ಅದನ್ನ ಈಗಲೂ ಇಲ್ಲಿವರೆಗೂ ಹೇಳಿಲ್ಲ ನಾವು ತಗೊಳ್ಳಲ್ಲ ಅಂತ. ಆ ಕಡೆಯಿಂದ ರಷ್ಯನ್ ಎಂಬಸಿಯಿಂದನೂ ಹೇಳಿದರೆ ನಮ್ಗೆ ಯಾವುದೇ ಸೂಚನೆ ಬಂದಿಲ್ಲ ಅಂತ. ಸೊ ಭಾರತ ಆ ಮಟ್ಟಕ್ಕೆ ತನ್ನ ಸ್ವಾಯತ್ತತೆಯನ್ನ ಕಾಯ್ಕೊಂಡ್ ಬರ್ತಾ ಇದೆ. ಸೊ ಹಂಗಾಗಿ ನಮ್ಗೇನು ಈ ತರದ ಒಂದು ಥ್ರೆಟ್ ಇಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಈ ಕಡೆಗೆ ಹೋದ್ರೆ ಕಷ್ಟ, ಆ ಕಡೆಗೆ ಹೋದ್ರೆ ಕಷ್ಟ ಅಂತ. ಯಾಕಂದ್ರೆ ಇಬ್ಬರಿಗೂ ನಮ್ಗಿಂತ ಹೆಚ್ಚಿಗೆ ಅವ್ರಿಗೂ ನಮ್ಮ ಅವಶ್ಯಕತೆ ಇದೆ. ನಮ್ಗೂ ಇಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ನಮ್ಗಿಂತ ಹೆಚ್ಚಿನ ಅವಶ್ಯಕತೆ ಆ ರಾಷ್ಟ್ರಗಳಿಗಿದೆ. ಸೊ ಹಂಗಾಗಿ ಭಾರತ ಈ ಸಂದರ್ಭದಲ್ಲಿ ಅಡ್ವಾಂಟೇಜಸ್ ಪೊಸಿಷನ್ ಅಲ್ಲಿ ಇದೆ. ಸೊ ಇದನ್ನ ಬಳಸ್ಕೊಂಡು, ಯಾಕಂದ್ರೆ ನಾವಿವಾಗ ಅವ್ರಿಗೆ ಅವ್ರ ಡಿಫೆನ್ಸ್ ಪ್ರಾಡಕ್ಟ್ಸ್, ಅಮೆರಿಕ ಎಲ್ಲಿವರೆಗೂ ಬಲಿಷ್ಠವಾಗಿರುತ್ತೆ ಅಂದ್ರೆ ಎಲ್ಲೆಲ್ಲಿ ಯುದ್ಧ ನಡೀತಾ ಇರುತ್ತೆ, ಎಲ್ಲೆಲ್ಲಿ ಯುದ್ಧದ ಭಯ ಇರುತ್ತೆ, ಅಲ್ಲಿವರೆಗೂ ಅವ್ರ ಡಿಫೆನ್ಸ್ ಪ್ರಾಡಕ್ಟ್ಸ್ ನ ಆ ದೇಶಗಳಿಗೆ ತಳ್ಳುತ್ತೆ. ಅದು ಲಾಭ ಮಾಡ್ಕೊಂಡು ಈ ಮಟ್ಟಕ್ಕೆ ಬೆಳೀತಾ ಇರುತ್ತೆ. ಎಲ್ಲಿವರೆಗೂ ಎರಡನೇದೇನು, ಎಲ್ಲಿವರೆಗೂ ಡಾಲರ್ ಅಲ್ಲಿ ವ್ಯಾಪಾರ ನಡೀತಾ ಇರುತ್ತೆ ವಿಶ್ವಾದ್ಯಂತ, ಅಲ್ಲಿವರೆಗೂ ಅದು ಬಲಾಢ್ಯವಾಗಿರುತ್ತೆ. ಈಗ ಎರಡನ್ನೂ ಇವಕ್ಕೆ ರಿವರ್ಸ್ ಆಗುವಂತ ಹಂತಗಳು ಈಗಾಗಲೇ ಆರಂಭ ಆಗಿದೆ. ಸೊ ಹಂಗಾಗಿ
ಅಮೆರಿಕ ಕೂಡ ಯೋಚನೆ ಮಾಡ್ತಾ ಇದೆ. ಒಂದು ಅಲ್ಲಿನ ಜನರ ಒಂದು ಅಸಹಕಾರ ಮತ್ತೆ ಅವರಲ್ಲಿರುವಂತ ಅನ್ರೆಸ್ಟ್ ಏನಿದೆಯಲ್ಲ, ಅದರಿಂದ ಬಹುಶಃ ಟ್ರಂಪ್ ಪಾಠ ಕಲಿದೇ ಇದ್ರೆ ಮುಂದಿನ ದಿನಗಳಲ್ಲಿ ಅಮೆರಿಕಾಗೆ ಹೆಚ್ಚು ತೊಂದರೆ ಆಗತ್ತಾಗ್ಲಿ, ಬೇರೆ ರಾಷ್ಟ್ರಗಳಿಗಲ್ಲ. ಯಾಕಂದ್ರೆ ಬೇರೆ ರಾಷ್ಟ್ರಗಳೆಲ್ಲವೂ ಈಗ ಒಟ್ಟಾಗ್ತಾನೆ ಇದಾವೆ. ಈಗ ಯುರೋಪ್ ಎಲ್ಲ ಒಂದಾಗಿದೆ, ಅವರು ಅಮೆರಿಕಾಗೆ ನಾವು ನಿಂಗೆ ಟ್ಯಾರಿಫ್ ಹಾಕ್ತಿವಿ, ಆ ತರದ ಸ್ಥಿತಿ ಬಂದ್ರೆ ರಿವರ್ಸ್ ಟ್ಯಾರಿಫ್ ಹಾಕ್ತಿವಿ ನಾವು ಅನ್ನುವಂಥದ್ದನ್ನ ಥ್ರೆಟನ್ ಮಾಡಿದ್ದಾರೆ. ಸೊ ಇನ್ ಚೈನಾ ಅಂತೂ ಮೊದ್ಲಿಂದನೂ ಅದನ್ನ ಮಾಡಿದೆ, ಅದನ್ನು ಹೇಳ್ತಾನೂ ಇದೆ. ಸೊ ಹಂಗಾಗಿ ಅವ್ರದ್ದು ಮಾರುಕಟ್ಟೆ, ಯಾಕಂದ್ರೆ ಅದು ಸ್ಪೆಂಡಿಂಗ್ ಇಕಾನಮಿ, ಹಂಗಾಗಿ ಆ ಮಾರುಕಟ್ಟೆನ ಕಳ್ಕೊಳ್ಳೋಕ್ಕೂ ಯಾವ್ದು ಇಷ್ಟ ಇಲ್ಲ ಯಾವ್ದು ಆರ್ಥಿಕತೆಗಳಿಗೆ. ಮತ್ತೆ ಫಾರ್ ದ ಟೈಮ್ ಬೀಯಿಂಗ್ ನೇರವಾಗಿ ಈಗ ಅದಕ್ಕೆ ಯಾಕೆ ನಾವು ಅವ್ರಿಗೆ ಕೊಡುವ ಟ್ವೀಟ್ಗೆಲ್ಲ ಉತ್ತರಿಸೋದಿಲ್ಲ, ಅವ್ರು ಮಾಡುವಂತ ಟ್ವೀಟ್ಗಳಿಗೆ, ಅವ್ರು ಕೊಡುವ ಹೇಳಿಕೆಗಳಿಗೆ ಉತ್ತರಿಸಲ್ಲ ಅಂದ್ರೆ ಈಗ ಅದು ಅನಗತ್ಯ ಅನ್ನೋಂಥದ್ದು. ಯಾಕಂದ್ರೆ ಕೆಲವು ಸರಿ ಮೌನ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಂಗಾರ ಆಗುತ್ತೆ. ಸೊ ಹಂಗಾಗಿ ಕೆಲವು ಸರಿ ಮೌನವಾಗಿ ಭಾರತ ಅದನ್ನ ಕಾಯ್ಕೊಳ್ತಾ ಇದೆ. ಅವ್ರದ್ದು ಅಟಾನಮಿಯನ್ನ ಮೇಂಟೈನ್ ಮಾಡ್ಕೊಳ್ತಲೆ, ಇವ್ರು ನೀವು ಮಾತಾಡಿ ಅದು ಟ್ರೇಡ್ ಡೀಲ್ ಆಗ್ಲಿ, ಫೈನಲ್ ಪ್ರಿಂಟ್ ಬ್ಲೂ ಪ್ರಿಂಟ್ ಬರ್ಲಿ, ಅಂದ್ಮೇಲೆ ಜಗತ್ತಿಗೆ ಗೊತ್ತಾಗುತ್ತೆ. ಇಲ್ಲಿ ಅಲ್ಲಿವರೆಗೂ ಯಾರೇನ್ ಮಾತಾಡಿದ್ರು ಅದ್ರ ಬಗ್ಗೆ ನಾವು ಮಾತಾಡ್ಬೇಕಾಗಿಲ್ಲ ಅನ್ನೋಂಥದ್ರಲ್ಲಿ ಕರೆಕ್ಟ್ ಆಗಿದೆ ಕ್ಲಾರಿಟಿ. ಏನಂದ್ರೆ ಅವ್ರಿಗೂ ಅಡ್ವಾಂಟೇಜ್ ಇದೆ, ಮಾರ್ಕೆಟ್ ಸಿಗುತ್ತೆ ಅಂತ. ಬಟ್ ಇನ್ನೊಂದು ನಾನು ಅವಾಗ್ಲೇನು ಹೇಳ್ತಾ ಇದ್ದೆ, ಅವ್ರದ್ದು ಒಂದ್ ವೇಳೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಗೆ ಭಾರತ ಸರ್ಕಾರ ಕೊಡಲ್ಲ, ಆದ್ರೆ ಅದ್ರದ್ದು ಏನಾದ್ರು ಅವರು ಒಂದಷ್ಟು ಮಟ್ಟಿಗೆ ಅವರಲ್ಲಿ ವ್ಯಾಲ್ಯೂ ಆಡೆಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ನ ಭಾರತಕ್ಕೆ ಕಳಿಸ್ತೀವಿ ಅಂದ್ರೇನು ಅದ್ರದ್ದು ಬೆಲೆ ಏನು, ಡಾಲರ್ಗಳಲ್ಲಿ ತಯಾರಿಸಿದ್ದು ಮತ್ತೆ ಕ್ಯಾಪಿಟಲ್ ಇಂಟೆನ್ಸಿವ್ ಇಂಡಸ್ಟ್ರೀಸ್ ಇಂದ ಆಗುವಂತ ತಯಾರಿಸಿರುವ ಎಲ್ಲ ವಸ್ತುಗಳ ಬೆಲೆ ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ. ಈಗ ಹೈ ಎಂಡ್ ಪ್ರಾಡಕ್ಟ್ಸ್ ಅಂದ್ರೆ ಈಗ ಆಪಲ್ ಫೋನ್ ಇಂಥದ್ದೇನಾದ್ರು ಬಂದ್ರೆ ಅದು ತಗೊಳ್ಳೋರು ಅದಕ್ಕೆ ಆದಂತ ಗ್ರಾಹಕರು ಕೆಲವರು ಇರ್ತಾರೆ. ಅದಕ್ಕೆ ನೀವು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಲ್ಲಿ ಅವ್ರಿಗೆ ಎಷ್ಟೇ ನೀವು ಸಬ್ಸಿಡಿ ಕೊಟ್ರೆ ಇಲ್ಲಿ ಅವಾಗ ಭಾರತ ಸರ್ಕಾರ ಕೂಡ ಮರುಚಿಂತನೆ ಮಾಡುತ್ತೆ ಆ ವಿಚಾರದಲ್ಲಿ. WTO ಮೀರಿ ಒಂದ್ ವೇಳೆ, ಅವಾಗ WTO ಅಲ್ಲಿ ಏನಿತ್ತು, ಈ ಗ್ರೀನ್ ಸಬ್ಸಿಡೀಸ್, ಬ್ಲೂ ಸಬ್ಸಿಡಿ, ಅಂಬರ್ ಸಬ್ಸಿಡೀಸ್ ಅಂತ ಇದ್ವಿ. ಈಗ ಅದನ್ನ ಮೀರಿ ನಾನು WTO ಹೊರಗೆ ಬರ್ತೀನಿ, ನಾನು ನಮ್ಮ ರೈತರಿಗೆ ಹೆಲ್ಪ್ ಮಾಡ್ತೀನಿ, ಸಬ್ಸಿಡಿ ಕೊಡ್ತೀನಿ, ಆಗ ಭಾರತದಲ್ಲಿ ಹೋಗಿ ನಾವು ಕಡಿಮೆ ಬೆಲೆಗೆ ಮಾರ್ಬೋದು ಅಂದ್ರೆ ಭಾರತ ಸರ್ಕಾರ ಕೂಡ ಅದನ್ನ ಯೋಚನೆ ಮಾಡುತ್ತೆ. ನೀವು ವ್ಯಾಲ್ಯೂ ಆಡೆಡ್ ಅಲ್ಲಿ ಅದನ್ನ ಹೆಚ್ಚು ಮಾಡಿದ್ರೇನು, ಮತ್ತೆ ನಮ್ಮ ಬೆಲೆಗಳು ಯಾವತ್ತೂ ಕಾಂಪಿಟೇಟಿವ್ ಆಗಿದೆ. ಅಂಡ್ ಮೋರ್ ಓವರ್ ಭಾರತ ಕರೆಕ್ಟ್ ಟೈಮ್ ಅಲ್ಲೇ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆಗೆ ಹೋಗಿರುವಂತದ್ದು, ಮತ್ತೆ ಈಗ ನಾವು ಸಾವಯವ ಕೃಷಿಯಲ್ಲಿ ಮತ್ತೆ ಮಿಲೆಟ್ಸ್ ಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇರೋದ್ರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಈಗ ನಾವು ವ್ಯಾಲ್ಯೂ, ಮತ್ತೆ ನಾವು ಅಗ್ರಿಕಲ್ಚರ್ ಅಲ್ಲಿ ಕೂಡ ಸ್ಟಾರ್ಟ್ಅಪ್ಸ್ ಮಾಡ್ಲಿಕ್ಕೆ ಹೊರಟಿದೀವಿ. ಸೊ ಅವೆಲ್ಲದರಿಂದ ನಮ್ಮ ಜನಕ್ಕೂ ಕೆಲಸ ಸಿಗ್ತಾ ಇದೆ. ಅದರಿಂದ ವ್ಯಾಲ್ಯೂ ಆಡ್ ಆಗಿ ಆ ಪ್ರಾಡಕ್ಟ್ಸ್ ಗೆ ಹೆಚ್ಚಿನ ಬೆಲೆ ಬರೋದ್ರಿಂದ ವಿಶ್ವಾದ್ಯಂತ ಮತ್ತೊಮ್ಮೆ ನಾವು ಆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಲ್ಲೂ ವಿಜೃಂಭಿಸುವಂತ ದಿನಗಳು ತುಂಬಾ ದೂರ ಇಲ್ಲ ಅಂತ ನನಗೆ